ನಮಸ್ತೆ, ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಹಲಸಿನಕಾಯಿ ದೋಸೆ ಮಾಡ್ತಾ ಇದ್ದೇನೆ. ಅರ್ಧ ಗ್ಲಾಸ್ನಷ್ಟು ಅಕ್ಕಿಯನ್ನು ನೆನೆಸಿ ಇಟ್ಕೊಳ್ಬೇಕು. ಈ ದೋಸೆಗೆ ಸ್ವಲ್ಪ ಅಕ್ಕಿ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ಹಲಸಿನ ಸೊಳೆಯನ್ನು ಹಾಕಬೇಕು. ಹಲಸಿನಕಾಯಿ ಸೊಳೆ 1 ಬಟ್ಟಲ್ನಷ್ಟು ತೆಗೆದುಕೊಂಡಿದ್ದೇನೆ. ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಮಿಕ್ಸಿಯಲ್ಲಿ ರುಬ್ಬಿಕೊಳ್ಬೇಕು. ಹಲಸಿನಕಾಯಿ ಸೊಳೆಯನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡ್ರೆ ರುಬ್ಬಿಕೊಳ್ಳಿಕ್ಕೆ ಸುಲಭವಾಗ್ತದೆ. ಹಾಗಾಗಿ ಚಿಕ್ಕದಾಗಿ ಕಟ್ ಮಾಡಿಕೊಳ್ಳಿ. ನೈಸಾಗಿ ರುಬ್ಕೊಳ್ಬೇಕು ಈ ದೋಸೆಗೆ. ನೀವು ನನ್ನ ಯೂಟ್ಯೂಬ್ ಚಾನಲನ್ನು ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ಇದರಿಂದ ನಾನು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಸ್ ನಿಮಗೆ ಬೇಗನೆ ಸಿಗ್ತದೆ. ಈಗ ಅಕ್ಕಿ ನೆನೆದಿದೆ. ಮೊದಲಿಗೆ ಹಲಸಿನಕಾಯಿ ಸೊಳೆಯನ್ನು ರುಬ್ಬಿಕೊಳ್ತಾ ಇದ್ದೇನೆ. ಇದನ್ನು ನೈಸಾಗಿ ರುಬ್ಕೊಳ್ಬೇಕು. ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ರುಬ್ಕೊಳ್ಬೇಕು. ನೀವು ಈ ದೋಸೆಯನ್ನು ತಕ್ಷಣಕ್ಕೆ ಮಾಡಿಕೊಳ್ಬಹುದು. ಈ ದೋಸೆ ಹಿಟ್ಟು ರುಬ್ಬಿದ ಕೂಡಲೇ ಮಾಡುವ ದೋಸೆ, ಫರ್ಮೆಂಟ್ ಮಾಡಲಿಕ್ಕೆ ಇಲ್ಲ. ಸ್ವಲ್ಪ ನೀರು ಹಾಕಿ ನೈಸಾಗಿ ರುಬ್ಬಿಕೊಳ್ಬೇಕು. ಈಗ ನಾನು ಇದಕ್ಕೆ ಮತ್ತೆ ಉಳಿದ ತುಂಡುಗಳನ್ನು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ತೀನಿ. ನೀವು ಈ ಹಿಟ್ಟನ್ನು ಫ್ರಿಜ್ಜಿನಲ್ಲಿ ಇಟ್ಕೊಳ್ತಾ ಇದ್ದರೆ ಉಪ್ಪು ಹಾಕಿ ಇಡಬೇಡಿ. ಯಾವಾಗ ದೋಸೆ ಮಾಡ್ತೀರಾ ಆವಾಗ ಸ್ವಲ್ಪ ಉಪ್ಪು ಹಾಕಿ ದೋಸೆಯನ್ನು ಮಾಡಿಕೊಳ್ಳಿ. ನೋಡಿ ಫ್ರೆಂಡ್ಸ್, ಹಿಟ್ಟನ್ನು ಈ ಥರ ನೈಸಾಗಿ ರುಬ್ಕೊಳ್ಬೇಕು. ತುಂಡುಗಳು ಉಳಿಬಾರ್ದು. ನೋಡಿ ಎಷ್ಟು ಚೆನ್ನಾಗಿ ನೈಸಾಗಿ ರುಬ್ಬಿದ್ದೇನೆ ಅಂತ. ಇನ್ನು ಇದನ್ನು ಒಂದು ಪಾತ್ರೆಗೆ ಹಾಕಿಕೊಳ್ಬೇಕು. ಆಮೇಲೆ ಅಕ್ಕಿಯನ್ನು ರುಬ್ಕೊಳ್ಳುವಂಥದ್ದು. ನೀವು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಇದ್ದರೆ ಹೆಚ್ಚು ಹಲಸಿನಕಾಯಿ ಸೊಳೆ ಮತ್ತು ಸ್ವಲ್ಪ ಅಕ್ಕಿಯನ್ನು ಹಾಕ್ಕೊಳ್ಳಿ. ಬರೀ ಹಲಸಿನಕಾಯಿ ಸೊಳೆಯಲ್ಲೂ ಮಾಡಬಹುದು. ಸ್ವಲ್ಪ ಅಕ್ಕಿ ಹಾಕ್ಕೊಂಡ್ರೆ ದೋಸೆ ಚೆನ್ನಾಗಿ ಏಳ್ತದೆ. ನೋಡಿ ಫ್ರೆಂಡ್ಸ್, ನಾನೀಗ ಅಕ್ಕಿಯನ್ನು ರುಬ್ಕೊಳ್ತಾ ಇದ್ದೇನೆ. ನಾನು ಇವತ್ತು ಚಿಕ್ಕ ಪ್ರಮಾಣದಲ್ಲಿ ಮಾಡ್ಕೊಳ್ತಾ ಇದ್ದೇನೆ, ಅದಕ್ಕೋಸ್ಕರ ಸ್ವಲ್ಪನೇ ಅಕ್ಕಿಯನ್ನು ಹಾಕ್ಕೊಂಡಿದ್ದೇನೆ. ಕೆಲವು ಮರದ ಹಲಸಿನಕಾಯಿ ಬರೀ ಹಲಸಿನಕಾಯಿ ಸೊಳೆಯನ್ನು ರುಬ್ಬಿದ್ರೂ ಕೂಡ ದೋಸೆ ಚೆನ್ನಾಗಿ ಬರ್ತದೆ. ನಿಮಗೆ ಗೊತ್ತಿದ್ದರೆ ಆ ಮರದ್ದು ಹಾಗೆ ಮಾಡಬಹುದು. ಇಲ್ಲಾಂದರೆ ಸ್ವಲ್ಪ ಅಕ್ಕಿಯನ್ನು ಸೇರಿಸಿಕೊಳ್ಳುವುದು ಉತ್ತಮ. ಈಗ ಸ್ವಲ್ಪ ನೀರು ಹಾಕಿ ಅಕ್ಕಿಯನ್ನು ರುಬ್ಕೊಳ್ತೇನೆ. ನಾನಿಲ್ಲಿ ಸ್ವಲ್ಪ ಪ್ರಮಾಣದಲ್ಲಿ ಅಕ್ಕಿಯನ್ನು ತೆಗೆದುಕೊಂಡಿರೋದ್ರಿಂದ ಹಲಸಿನಕಾಯಿ ರುಬ್ಬಿದ ಹಿಟ್ಟಿಂದ 2 ಸೌಟು ಹಾಕ್ಕೊಂಡು ರುಬ್ಕೊಂಡೆ, ಚೆನ್ನಾಗಿ ನೈಸ್ ಆಗಲಿ ಅಂತ. ನೋಡಿ ರುಬ್ಬಿ ಆಯಿತು. ಈಗ ಇದನ್ನು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೇನೆ. ಇನ್ನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಹಾಕಿ ಮಿಕ್ಸ್ ಮಾಡಿಕೊಂಡು ದೋಸೆಯನ್ನು ಎರೆದುಕೊಳ್ಳುವಂಥದ್ದು. ಈ ಹಲಸಿನಕಾಯಿ ದೋಸೆಗೆ ತೆಂಗಿನ ಎಣ್ಣೆ ಒಳ್ಳೆಯ ಕಾಂಬಿನೇಷನ್. ದೋಸೆ ಮಾಡುವಾಗ ತುಪ್ಪದ ಬದಲಿಗೆ ತೆಂಗಿನ ಎಣ್ಣೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಪರಿಮಳ ಬರ್ತದೆ. ಇಲ್ಲಾಂದರೆ ತುಪ್ಪನೂ ಹಾಕ್ಕೊಳ್ಬಹುದು. ನೋಡಿ ಈ ಥರ ಬರಬೇಕು ದೋಸೆ ಹಿಟ್ಟು. ಈ ಥರ ದಪ್ಪವಾಗಿ ಇರಬೇಕು. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೇನೆ.
ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ದೋಸೆ ತವ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ. ನಾನಿಲ್ಲಿ ಕಬ್ಬಿಣದ ತವಾದಲ್ಲೇ ದೋಸೆ ಮಾಡ್ತಾ ಇದ್ದೇನೆ. ನೋಡಿ ದೋಸೆ ಎಷ್ಟು ಚೆನ್ನಾಗಿ ಎದ್ದು ಬರ್ತದೆ ಅಂತ. ಸ್ವಲ್ಪ ಎಣ್ಣೆಯನ್ನು ಹಚ್ಕೊಳ್ಬೇಕು, ಆಮೇಲೆ ದೋಸೆಯನ್ನು ಮಾಡಿಕೊಳ್ಳುವಂಥದ್ದು. ನೀವು ಬೇಕಿದ್ದರೆ ನಾನ್ ಸ್ಟಿಕ್ ತವಾದಲ್ಲೂ ಮಾಡ್ಕೊಳ್ಬಹುದು. ಹೊಸದಾಗಿ ಮಾಡ್ತಾಯಿದ್ರೆ ಹೇಳ್ತದ ಇಲ್ವಾ ಅಂತ ಭಯ ಇದ್ದರೆ ನಾನ್ ಸ್ಟಿಕ್ಕಲ್ಲೂ ಮಾಡ್ಕೊಳ್ಬಹುದು. ನಾನಿವತ್ತು ಕಬ್ಬಿಣದ ತವಾದಲ್ಲೇ ಮಾಡ್ತಾಯಿದ್ದೇನೆ. ನೋಡಿ ಫ್ರೆಂಡ್ಸ್, ಈಗ ನಾನು ದೋಸೆಗೆ ತೆಂಗಿನ ಎಣ್ಣೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ದೋಸೆಯನ್ನು ಹಾಕ್ಕೊಳ್ಳುವಾಗ ಎಷ್ಟು ತೆಳು ಬೇಕೋ ಅಷ್ಟು ತೆಳು ಹಾಕ್ಕೊಳ್ಬಹುದು. ಜಾಸ್ತಿ ತೆಳು ಮಾಡಿದಷ್ಟು ಕ್ರಿಸ್ಪಿಯಾಗಿ ಬರ್ತದೆ. ದೋಸೆ ಬೇಯ್ತಾ ಇದೆ, ಒಳ್ಳೆಯ ಪರಿಮಳ ಬರ್ತಾ ಇದೆ. ಈ ಹಲಸಿನಕಾಯಿ ದೋಸೆ ಮಾಡಲು ಒಳ್ಳೆ ಬೆಳೆದ ಹಲಸಿನಕಾಯಿಯನ್ನು ಉಪಯೋಗಿಸ್ಕೊಳ್ಬೇಕು. ಹಲಸಿನಕಾಯಿ ಚೆನ್ನಾಗಿ ಬಲಿತಿರಬೇಕು. ಸಿಹಿ ರುಚಿ ಬಂದಿರಬಾರ್ದು, ಹಣ್ಣಾಗಲಿಕ್ಕೆ ಶುರು ಆಗಿರಬಾರ್ದು. ಕೆಲವು ದೋಸೆ ಮಾಡಿ ಆಯಿತು. ಈಗ ನಾನು ಕೊನೆಯ ದೋಸೆಯನ್ನು ಹಾಕ್ಕೊಳ್ತಾ ಇದ್ದೇನೆ. ಕೊನೆಯ ದೋಸೆ ಬಹಳ ಚೆನ್ನಾಗಿ ಬಂದಿತ್ತು. ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂತ. ಈ ಹಲಸಿನಕಾಯಿ ದೋಸೆ ಜೇನುತುಪ್ಪದೊಂದಿಗೆ ತಿನ್ನಲು ಬಹಳ ರುಚಿಯಾಗಿರ್ತದೆ. ಶುಂಠಿ ಚಟ್ನಿಯನ್ನು ಮಾಡಿಕೊಳ್ಳಬಹುದು. ಜೇನುತುಪ್ಪ ಒಳ್ಳೆಯ ಕಾಂಬಿನೇಷನ್. ನಿಮಗೆ ಒಳ್ಳೆಯ ಹಲಸಿನಕಾಯಿ ಸಿಕ್ಕಿದರೆ ತಪ್ಪದೆ ಈ ಹಲಸಿನಕಾಯಿ ದೋಸೆಯನ್ನು ಒಮ್ಮೆ ಟ್ರೈ ಮಾಡಿ ನೋಡಿ. ದೋಸೆಯ ಬಣ್ಣ ಮತ್ತು ಪರಿಮಳ ಎರಡೂ ಬಹಳ ಚೆನ್ನಾಗಿ ಇತ್ತು. ಈ ಸೀಸನಲ್ಲಿ ನೀವು ಟ್ರೈ ಮಾಡಲೇಬೇಕಾದ ಒಂದು ರೆಸಿಪಿ. ನೋಡಿ ದೋಸೆಯನ್ನು ಹತ್ತಿರದಿಂದ ತೋರಿಸ್ತಾ ಇದ್ದೇನೆ. ಈ ಹಲಸಿನಕಾಯಿ ದೋಸೆಯ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಅಕ್ಷತಾ ಕೆ ಯೂಟ್ಯೂಬ್ ಚಾನೆಲನ್ನು ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು ಮತ್ತು ಎಲ್ಲರಿಗೂ ಶುಭ ದಿನ. ಥ್ಯಾಂಕ್ಸ್ ಫಾರ್ ವಾಚಿಂಗ್.